ಅದು ಆರೋಪ ಆಧಾರರಹಿತ. ಸರ್ಕಾರ, ರಾಜ್ಯ ಸರ್ಕಾರ ಎಷ್ಟು ಗೊಬ್ಬರ ಬೇಕು ಏನು ಬೇಕು ಮೊದಲೇ ಇಂಡೆಂಟ್ ಹಾಕಿರ್ತಾರೆ. ಆ ಪ್ರಕಾರ ಸಂಪೂರ್ಣವಾಗಿ ಸಪ್ಲೈ ಮಾಡಿದೆ. ಉದಾಹರಣೆಗೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಹಾವೇರಿಗೆ ಬಂದಿದೆ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಬಂದಿದೆ ಅಲ್ವಾ. ಈಗ ಹೆಚ್ಚುವರಿ ಬೇಕಾಗಿದೆ, ಯಾಕಂದರೆ ಮಳೆ ಹೆಚ್ಚಾಗಿದೆ ಎಲ್ಲ ಕಡೆ. ಅದರಿಂದ ಹೆಚ್ಚುವರಿ ಬೇಕಾಗಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಲಿ, ಖಂಡಿತವಾಗೂ ಕೇಂದ್ರ ಸರ್ಕಾರ ಕೊಡ್ತದೆ. ಅದಕ್ಕೇನು ಕೊಡೋದಕ್ಕೆ ಏನು ಪ್ರಯತ್ನ ಬೇಕು ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ ಅವ್ರು. ಇದು ಕೃಷಿ ಇಲಾಖೆಯ ಕರ್ತವ್ಯ. ಅದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಒಂದೇ ಕಂಪನಿಗೆ ಟೆಂಡರ್ ಕೊಟ್ಟಿದೆ ಅಲ್ಲ, ಅದು ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಮತ್ತು ಇವನ್ ಲೋಕಾಯುಕ್ತಕ್ಕೂ ಪಿಟಿಷನ್ ಹೋಗಿದೆ. ಮೇಲ್ನೋಟಕ್ಕೆ ಭಾಳ ಗೊತ್ತಾಗ್ತದೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ ಆಗಿದೆ. ಕೆಲವೆಲ್ಲ ಲೀಸ್ ಮೇಲೇನೂ ಕೂಡ ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಹಂಗಿದ್ದಾಗಲೂ ಕೂಡ ಇಷ್ಟು ಯಾಕೆ ದುಬಾರಿ ದರ ಅಂತ ಹೈಕೋರ್ಟ್ ಕೇಳಿದೆ. ಇವತ್ತಿಗೂ ಕೂಡ ಸಮರ್ಪಕ ಉತ್ತರ ಸರ್ಕಾರ ಕೊಡೋಕ್ಕಾಗಿಲ್ಲ. ನನಗನ್ನಿಸ್ತಾ ಇದೆ ಈ ದುಡ್ಡು ಕನ್ಸ್ಯೂಮರಿಂದ, ಜನರಿಂದ ಪಡ್ಕೊಂಡು ಅತಿ ಹೆಚ್ಚು ದರ, ಅದರಲ್ಲಿ ಇವರು ಪರ್ಸೆಂಟೇಜ್ ಹೊಡೆಯುವಂಥ ಹುನ್ನಾರ ಇದೆ ಅನ್ನೋವಂಥದ್ದು ಜನರಿಗೆ ಸಂಶಯ ಬಂದಿದೆ. ಅದಕ್ಕಾಗಿ ತನಿಖೆ ಆಗಬೇಕು. ಮತ್ತು ಹೈಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಖಂಡಿತವಾಗೂ ಹೈಕೋರ್ಟ್ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ನೋಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸರ್, ಈಗ ಮೆಡಿಕಲ್ ಕಾಲೇಜ್ಗೆ ಇದು ಸಭೆ ಮಾಡಿರ್ತಾರೆ, ಉದ್ಘಾಟನೆ ಆಗಿಲ್ಲ. ಹೌದು, ಉದ್ಘಾಟನೆ ಆಗಿಲ್ಲ. ಅದು ಆಗಬೇಕಾಗಿತ್ತು. ಅದನ್ನೇ ನಾವು ಕೇಳಿದ್ವಿ. ಡೈರೆಕ್ಟರ್ ಬಂದು ಇದು ಮಾಡಿದರು. ಬಟ್ ಏನೇ ಆಗಲಿ ಮಕ್ಕಳಿಗೆ ಒಳ್ಳೆಯದಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರೋದಕ್ಕಿಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಹೇಳಿದ್ದೇನೆ, ಒಂದು ಲೆಟ್ರನ್ನು ಬರೀರಿ ಉದ್ಘಾಟನೆ ಸಲುವಾಗಿ. ಕೇಂದ್ರ ಆರೋಗ್ಯ ಸಚಿವರನ್ನ ಕರೆಸಿ ಮತ್ತು ನೀವು ಮುಖ್ಯಮಂತ್ರಿ ಕರೀರಿ, ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೀನಿ. ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗ್ತದೆ. ಅದು ಆರೋಪ ಆಧಾರರಹಿತ. ಸರ್ಕಾರ, ರಾಜ್ಯ ಸರ್ಕಾರ ಎಷ್ಟು ಗೊಬ್ಬರ ಬೇಕು ಏನು ಬೇಕು ಮೊದಲೇ ಇಂಡೆಂಟ್ ಹಾಕಿರ್ತಾರೆ. ಆ ಪ್ರಕಾರ ಸಂಪೂರ್ಣವಾಗಿ ಸಪ್ಲೈ ಮಾಡಿದೆ. ಉದಾಹರಣೆಗೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಹಾವೇರಿಗೆ ಬಂದಿದೆ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಬಂದಿದೆ ಅಲ್ವಾ. ಈಗ ಹೆಚ್ಚುವರಿ ಬೇಕಾಗಿದೆ, ಯಾಕಂದರೆ ಮಳೆ ಹೆಚ್ಚಾಗಿದೆ ಎಲ್ಲ ಕಡೆ. ಅದರಿಂದ ಹೆಚ್ಚುವರಿ ಬೇಕಾಗಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಲಿ, ಖಂಡಿತವಾಗೂ ಕೇಂದ್ರ ಸರ್ಕಾರ ಕೊಡ್ತದೆ. ಅದಕ್ಕೇನು ಕೊಡೋದಕ್ಕೆ ಏನು ಪ್ರಯತ್ನ ಬೇಕು ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ ಅವ್ರು. ಇದು ಕೃಷಿ ಇಲಾಖೆಯ ಕರ್ತವ್ಯ. ಅದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಒಂದೇ ಕಂಪನಿಗೆ ಟೆಂಡರ್ ಕೊಟ್ಟಿದೆ ಅಲ್ಲ, ಅದು ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಮತ್ತು ಇವನ್ ಲೋಕಾಯುಕ್ತಕ್ಕೂ ಪಿಟಿಷನ್ ಹೋಗಿದೆ. ಮೇಲ್ನೋಟಕ್ಕೆ ಭಾಳ ಗೊತ್ತಾಗ್ತದೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ ಆಗಿದೆ. ಕೆಲವೆಲ್ಲ ಲೀಸ್ ಮೇಲೇನೂ ಕೂಡ ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಹಂಗಿದ್ದಾಗಲೂ ಕೂಡ ಇಷ್ಟು ಯಾಕೆ ದುಬಾರಿ ದರ ಅಂತ ಹೈಕೋರ್ಟ್ ಕೇಳಿದೆ. ಇವತ್ತಿಗೂ ಕೂಡ ಸಮರ್ಪಕ ಉತ್ತರ ಸರ್ಕಾರ ಕೊಡೋಕ್ಕಾಗಿಲ್ಲ. ನನಗನ್ನಿಸ್ತಾ ಇದೆ ಈ ದುಡ್ಡು ಕನ್ಸ್ಯೂಮರಿಂದ, ಜನರಿಂದ ಪಡ್ಕೊಂಡು ಅತಿ ಹೆಚ್ಚು ದರ, ಅದರಲ್ಲಿ ಇವರು ಪರ್ಸೆಂಟೇಜ್ ಹೊಡೆಯುವಂಥ ಹುನ್ನಾರ ಇದೆ ಅನ್ನೋವಂಥದ್ದು ಜನರಿಗೆ ಸಂಶಯ ಬಂದಿದೆ. ಅದಕ್ಕಾಗಿ ತನಿಖೆ ಆಗಬೇಕು. ಮತ್ತು ಹೈಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಖಂಡಿತವಾಗೂ ಹೈಕೋರ್ಟ್ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ನೋಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಸರ್, ಈಗ ಮೆಡಿಕಲ್ ಕಾಲೇಜ್ಗೆ ಇದು ಸಭೆ ಮಾಡಿರ್ತಾರೆ, ಉದ್ಘಾಟನೆ ಆಗಿಲ್ಲ. ಹೌದು, ಉದ್ಘಾಟನೆ ಆಗಿಲ್ಲ. ಅದು ಆಗಬೇಕಾಗಿತ್ತು. ಅದನ್ನೇ ನಾವು ಕೇಳಿದ್ವಿ. ಡೈರೆಕ್ಟರ್ ಬಂದು ಇದು ಮಾಡಿದರು. ಬಟ್ ಏನೇ ಆಗಲಿ ಮಕ್ಕಳಿಗೆ ಒಳ್ಳೆಯದಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರೋದಕ್ಕಿಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಹೇಳಿದ್ದೇನೆ, ಒಂದು ಲೆಟ್ರನ್ನು ಬರೀರಿ ಉದ್ಘಾಟನೆ ಸಲುವಾಗಿ. ಕೇಂದ್ರ ಆರೋಗ್ಯ ಸಚಿವರನ್ನ ಕರೆಸಿ ಮತ್ತು ನೀವು ಮುಖ್ಯಮಂತ್ರಿ ಕರೀರಿ, ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೀನಿ. ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗ್ತದೆ. ಅದು ಆರೋಪ ಆಧಾರರಹಿತ. ಸರ್ಕಾರ, ರಾಜ್ಯ ಸರ್ಕಾರ ಎಷ್ಟು ಗೊಬ್ಬರ ಬೇಕು ಏನು ಬೇಕು ಮೊದಲೇ ಇಂಡೆಂಟ್ ಹಾಕಿರ್ತಾರೆ. ಆ ಪ್ರಕಾರ ಸಂಪೂರ್ಣವಾಗಿ ಸಪ್ಲೈ ಮಾಡಿದೆ. ಉದಾಹರಣೆಗೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಹಾವೇರಿಗೆ ಬಂದಿದೆ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಬಂದಿದೆ ಅಲ್ವಾ. ಈಗ ಹೆಚ್ಚುವರಿ ಬೇಕಾಗಿದೆ, ಯಾಕಂದರೆ ಮಳೆ ಹೆಚ್ಚಾಗಿದೆ ಎಲ್ಲ ಕಡೆ. ಅದರಿಂದ ಹೆಚ್ಚುವರಿ ಬೇಕಾಗಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಲಿ, ಖಂಡಿತವಾಗೂ ಕೇಂದ್ರ ಸರ್ಕಾರ ಕೊಡ್ತದೆ. ಅದಕ್ಕೇನು ಕೊಡೋದಕ್ಕೆ ಏನು ಪ್ರಯತ್ನ ಬೇಕು ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ ಅವ್ರು. ಇದು ಕೃಷಿ ಇಲಾಖೆಯ ಕರ್ತವ್ಯ. ಅದು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಒಂದೇ ಕಂಪನಿಗೆ ಟೆಂಡರ್ ಕೊಟ್ಟಿದೆ
ಅಲ್ಲ ಅದು ಅದು ಕೋರ್ಟ್ನಾಗಿದೆ ಸರ್. ಈಗಾಗಲೇ ಕೋರ್ಟಲ್ಲಿದೆ, ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಮತ್ತು ಇವನ್ ಲೋಕಾಯುಕ್ತಕ್ಕೂ ಪಿಟಿಷನ್ ಹೋಗಿದೆ. ಮೇಲ್ನೋಟಕ್ಕೆ ಭಾಳ ಗೊತ್ತಾಗ್ತದೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ ಆಗಿದೆ. ಕೆಲವೆಲ್ಲ ಲೀಸ್ ಮೇಲೇನೂ ಕೂಡ ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಹಂಗಿದ್ದಾಗಲೂ ಕೂಡ ಇಷ್ಟು ಯಾಕೆ ದುಬಾರಿ ದರ ಅಂತ ಹೈಕೋರ್ಟ್ ಕೇಳಿದೆ. ಇವತ್ತಿಗೂ ಕೂಡ ಸಮರ್ಪಕ ಉತ್ತರ ಸರ್ಕಾರ ಕೊಡೋಕ್ಕಾಗಿಲ್ಲ. ನನಗನ್ನಿಸ್ತಾ ಇದೆ ಈ ದುಡ್ಡು ಕನ್ಸ್ಯೂಮರಿಂದ ಜನರಿಂದ ಪಡ್ಕೊಂಡು ಅತಿ ಹೆಚ್ಚು ದರ ಅದರಲ್ಲಿ ಇವರು ಪರ್ಸೆಂಟೇಜ್ ಹೊಡೆಯುವಂಥ ಹುನ್ನಾರ ಇದೆ ಅನ್ನೋವಂಥದ್ದು ಜನರಿಗೆ ಸಂಶಯ ಬಂದಿದೆ. ಅದಕ್ಕಾಗಿ ತನಿಖೆ ಆಗಬೇಕು ಮತ್ತು ಹೈಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಖಂಡಿತವಾಗೂ ಹೈಕೋರ್ಟ್ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ನೋಡ್ತಾ ಇದೆ ಅಂತ ನನಗನ್ನಿಸ್ತದೆ. ಸರ್, ಈಗ ಮೆಡಿಕಲ್ ಕಾಲೇಜ್ಗೆ ಇದು ಸಭೆ ಮಾಡಿರ್ತಾರೆ, ಉದ್ಘಾಟನೆ ಆಗಿಲ್ಲ ಸರ್. ಹೌದು, ಉದ್ಘಾಟನೆ ಆಗಿಲ್ಲ. ಅದು ಆಗಬೇಕಾಗಿತ್ತು. ಅದನ್ನೇ ನಾವು ಕೇಳಿದ್ವಿ. ಡೈರೆಕ್ಟ್ರ್ ಬಂದು ಇದು ಮಾಡಿದರು. ಬಟ್ ಏನೇ ಆಗಲಿ ಮಕ್ಕಳಿಗೆ ಒಳ್ಳೆಯದಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರೋದಕ್ಕಿಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಹೇಳಿದ್ದೇನೆ, ಒಂದು ಲೆಟ್ರನ್ನು ಬರೀರಿ ಉದ್ಘಾಟನೆ ಸಲುವಾಗಿ. ಕೇಂದ್ರ ಆರೋಗ್ಯ ಸಚಿವರನ್ನ ಕರೆಸಿ ಮತ್ತು ನೀವು ಮುಖ್ಯಮಂತ್ರಿ ಕರೀರಿ, ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೀನಿ. ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗ್ತದೆ. ಅದು ಆರೋಪ ಆಧಾರರಹಿತ. ಸರ್ಕಾರ, ರಾಜ್ಯ ಸರ್ಕಾರ ಎಷ್ಟು ಗೊಬ್ಬರ ಬೇಕು, ಏನು ಬೇಕು ಮೊದಲೇ ಇಂಡೆಂಟ್ ಹಾಕಿರ್ತಾರೆ. ಆ ಪ್ರಕಾರ ಸಂಪೂರ್ಣವಾಗಿ ಸಪ್ಲೈ ಮಾಡಿದೆ. ಉದಾಹರಣೆಗೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಹಾವೇರಿಗೆ ಬಂದಿದೆ. ಅಂದರೆ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಬಂದಿದೆ ಅಲ್ವಾ. ಈಗ ಹೆಚ್ಚುವರಿ ಬೇಕಾಗಿದೆ, ಯಾಕಂದರೆ ಮಳೆ ಹೆಚ್ಚಾಗಿದೆ ಎಲ್ಲ ಕಡೆ. ಆದ್ದರಿಂದ ಹೆಚ್ಚುವರಿ ಬೇಕಾಗಿದೆ. ಅದನ್ನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಲಿ. ಖಂಡಿತವಾಗೂ ಕೇಂದ್ರ ಸರ್ಕಾರ ಕೊಡ್ತದೆ. ಅದಕ್ಕೆ ಏನು ಕೊಡೋದಕ್ಕೆ ಏನು ಪ್ರಯತ್ನ ಬೇಕು ನಾವೆಲ್ಲ ಕೂಡ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ ಅವ್ರು. ಇದು ಕೃಷಿ ಇಲಾಖೆಯ ಕರ್ತವ್ಯ. ಅದು ಸರ್, ಇದೆ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಒಂದೇ ಕಂಪನಿಗೆ ಟೆಂಡರ್ ಕೊಟ್ಟಿದೆ ಎಸ್ಕಾಂ. ಅಲ್ಲ ಅದು ಅದು ಕೋರ್ಟ್ನಾಗಿದೆ ಸರ್. ಈಗಾಗಲೇ ಕೋರ್ಟಲ್ಲಿದೆ, ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಮತ್ತು ಇವನ್ ಲೋಕಾಯುಕ್ತಕ್ಕೂ ಪಿಟಿಷನ್ ಹೋಗಿದೆ. ಮೇಲ್ನೋಟಕ್ಕೆ ಭಾಳ ಗೊತ್ತಾಗ್ತದೆ ಬೇರೆ ರಾಜ್ಯಗಳಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ ಆಗಿದೆ. ಕೆಲವೆಲ್ಲ ಲೀಸ್ ಮೇಲೇನೂ ಕೂಡ ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಹಂಗಿದ್ದಾಗಲೂ ಕೂಡ ಇಷ್ಟು ಯಾಕೆ ದುಬಾರಿ ದರ ಅಂತ ಹೈಕೋರ್ಟ್ ಕೇಳಿದೆ. ಇವತ್ತಿಗೂ ಕೂಡ ಸಮರ್ಪಕ ಉತ್ತರ ಸರ್ಕಾರ ಕೊಡೋಕ್ಕಾಗಿಲ್ಲ. ನನಗನ್ನಿಸ್ತಾ ಇದೆ ಈ ದುಡ್ಡು ಕನ್ಸ್ಯೂಮರಿಂದ ಜನರಿಂದ ಪಡ್ಕೊಂಡು ಅತಿ ಹೆಚ್ಚು ದರ ಅದರಲ್ಲಿ ಇವರು ಪರ್ಸೆಂಟೇಜ್ ಹೊಡೆಯುವಂಥ ಹುನ್ನಾರ ಇದೆ ಅನ್ನೋವಂಥದ್ದು ಜನರಿಗೆ ಸಂಶಯ ಬಂದಿದೆ. ಅದಕ್ಕಾಗಿ ತನಿಖೆ ಆಗಬೇಕು ಮತ್ತು ಹೈಕೋರ್ಟಲ್ಲಿ ಮ್ಯಾಟ್ರ್ ಇದೆ. ಖಂಡಿತವಾಗೂ ಹೈಕೋರ್ಟ್ ಭಾಳ ಸೀರಿಯಸ್ ಆಗಿ ಇದ್ರ ಬಗ್ಗೆ ನೋಡ್ತಾ ಇದೆ ಅಂತ ನನಗನ್ನಿಸ್ತದೆ. ಸರ್, ಈಗ ಮೆಡಿಕಲ್ ಕಾಲೇಜ್ಗೆ ಇದು ಸಭೆ ಮಾಡಿರ್ತಾರೆ, ಉದ್ಘಾಟನೆ ಆಗಿಲ್ಲ ಸರ್. ಹೌದು, ಉದ್ಘಾಟನೆ ಆಗಿಲ್ಲ. ಅದು ಆಗಬೇಕಾಗಿತ್ತು. ಅದನ್ನೇ ನಾವು ಕೇಳಿದ್ವಿ. ಡೈರೆಕ್ಟ್ರ್ ಬಂದು ಇದು ಮಾಡಿದರು. ಬಟ್ ಏನೇ ಆಗಲಿ ಮಕ್ಕಳಿಗೆ ಒಳ್ಳೆಯದಾಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರೋದಕ್ಕಿಂತ ಒಂದು ಒಳ್ಳೆಯ ವಾತಾವರಣದಲ್ಲಿ ಕಲಿತಾ ಇದ್ದಾರೆ. ನಾನು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಹೇಳಿದ್ದೇನೆ, ಒಂದು ಲೆಟ್ರನ್ನು ಬರೀರಿ ಉದ್ಘಾಟನೆ ಸಲುವಾಗಿ. ಕೇಂದ್ರ ಆರೋಗ್ಯ ಸಚಿವರನ್ನ ಕರೆಸಿ ಮತ್ತು ನೀವು ಮುಖ್ಯಮಂತ್ರಿ ಕರೀರಿ, ಒಂದು ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೀನಿ. ಅತಿ ಶೀಘ್ರದಲ್ಲಿ ಉದ್ಘಾಟನೆ ಆಗ್ತದೆ.